ಸರ್, ರಾಜ್ಯದಲ್ಲಿ ಭಾಳಷ್ಟು ಚರ್ಚೆ ಆಗ್ತಾರೋ ವಿಚಾರ ನಿಮ್ಗೆ ಗೊತ್ತಿದೆ. DK ಶಿ ಅವರು CM ಆಗಬೇಕು ಅಂತ. ಎಲ್ಲ ಒಂದು ಕಡೆ ಹೈಕಮಾಂಡ್ ಕೂಡ ಒಂದು ನಿರ್ಧಾರ ತಗೊಳ್ತಾ ಇಲ್ಲ. ಅದಕ್ಕೆ ಕಾಂಗ್ರೆಸ್ನೊಳಗೆ ಒಂದೆರಡು ಬಣಗಳಾಗಿ ಅದಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಅಂತ ಏನು ಹೇಳ್ತೀರಿ? ಅವ್ರು ಆಗಬೇಕು, ನಮ್ಮ ಸಾಹೇಬ್ರು ಆಗಲೇಬೇಕು ಸ್ವಾಮಿ. DK ಶಿವಕುಮಾರ್ CM ಆಗಲೇಬೇಕು. ಕಷ್ಟ ಬಿದ್ದವರಲ್ಲ, ಹೊಸ ದುಡ್ದವರಲ್ಲ, ಪಕ್ಷ ಕಟ್ಟಿಲ್ವಾ? ಎಷ್ಟು ಹಗಲು ರಾತ್ರಿ ನಿದ್ದೆ ಇಲ್ಲದೆ ಕಟ್ಟಿರೋದು. ನಮ್ಮ ಕ್ಷೇತ್ರಕ್ಕೆ ಬರಲಿಲ್ಲ, ಇಡೀ ರಾಜ್ಯ ಸುತ್ತಿ ನಾವು ನಮ್ಮ ಸಾಹೇಬ್ರು CM ಆಗಲಿ ಅಂತಲೇ ನಾವೆಲ್ಲ ಇರೋದಿಲ್ಲ. ಸಿದ್ದರಾಮಯ್ಯನವ್ರು ಯಾಕೆ ಬೇಡ ಸರ್? ಇನ್ನೆರಡು ಸರ್ ಆಯ್ತಲ್ಲ, 2.5 ವರ್ಷ ಮಾಡೋರು ಆಗಿಲ್ಲ ಅಂತ ಅವ್ರು ಹೇಳ್ತಾರೆ. ಅದು ಏನಾರ ಆಗಲಿ ಸ್ವಾಮಿ, ಅದು ನಮ್ಗೆ ಗೊತ್ತಿಲ್ಲ. ಒಪ್ಪಂದ ಆಗಿದ್ದೋ ಇಲ್ಲ ಗೊತ್ತಿಲ್ಲ. ನಮ್ಮ ಸಾಹೇಬರು CM ಆಗಬೇಕು. ಕಷ್ಟ ಬಿದ್ದವ್ರೆ, ಗೇದೆತ್ತು ಹುಲ್ಲಾಕಿ ಓಕೆ. ಮುಂದಕ್ಕೆ ಕಷ್ಟ ಬೀಳ್ತಾರಲ್ಲ, ಇದೊಂದೇ ಅಲ್ಲ, ಇನ್ನೂ ಕಷ್ಟ ಬೀಳ್ತಾರಲ್ಲ. ಈಗ ಸಿದ್ದರಾಮಯ್ಯನವರು ಅವರೇ ಇಲ್ಲ ಅಂತಲ್ಲ, ನಮ್ಮ ಸಾಹೇಬರು ಆಗಲಿ ಬಿಡಿ. ಅವರು 2 ಸಲ ಆಗವ್ರಲ್ಲ. ಅವಕಾಶ ಕೊಡದೇ ಇದ್ದರೆ ಕ್ಷೇತ್ರದ ಜನ ಹೇಗೆ ಹೋರಾಟ ಮಾಡ್ತಾರೆ? ಅದು ಮುಂದಕ್ಕೆ ನಮ್ಮ ನಾಯಕರ ತೀರ್ಮಾನ ಮಾಡಲಿ ಬಿಡಿ, ನಮ್ದೇನಿಲ್ಲ. ಸರ್, ನಮ್ಮ DK ಶಿವಕುಮಾರ್, DK ಸೂರ್ಯ ಅವರು ಇಲ್ಲ ಅಂದಿದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಕಾರಣಕ್ಕೂ ಪಕ್ಷನೂ ಬರ್ತಿರಲಿಲ್ಲ. ಕಾಂಗ್ರೆಸ್ ಪಕ್ಷನ ಯಾರೋ ಬೆಳ್ಳಿ ಎಣಿಕೆ ಥರ ಕಾಂಗ್ರೆಸ್ ಪಕ್ಷದ ಎಲ್ಲದೇ ಅಂತ ಹುಡುಕಬೇಕಾಗಿತ್ತು. ಅವ್ರು ಇರೋ ದೇಶದಿಂದ ಎದಗುಂದಿದೆ, ಅವ್ರು ನಿಂತ್ಕೊಂಡು ಕಲ್ಲು ಬಂಡೆ ಅಂತ ಏನು ಹೆಸರು ತಗೊಂಡಿದ್ದಾರೋ ಅದೇ ರೀತಿ ಕಲ್ಲು ಬಂಡೆ ಥರನೇ ಅವ್ರು ಕಾಂಗ್ರೆಸ್ ಪಕ್ಷಕ್ಕೆ ದುಡ್ದು ಒಂದು ಕಾಂಗ್ರೆಸ್ ಪಕ್ಷ ಏನು ಅಂತ ತೋರಿಸ್ಕೊಟ್ಟಿರೋರು ಅವರು. ಈಗ ಅವರು ದುಡ್ದಿರೋದಕ್ಕೆ, ಅವ್ರು ಕಷ್ಟಪಟ್ಟಿರೋದಕ್ಕೆ ಅವ್ರಿಗೊಂದು ಸ್ಥಾನಮಾನ ಕೊಡೋದ್ರಲ್ಲಿ ತಪ್ಪೇನಿಲ್ಲ, ಕೊಡಬೇಕು. ಸಿದ್ದರಾಮಯ್ಯನವರು ಇರೋ ತಪ್ಪೇನಿಲ್ಲ. ಮೊದಲು 5 ವರ್ಷ ಇದ್ದರು, ಈಗಲೂ 2.5 ವರ್ಷ ಆಗವ್ರೆ. ಇನ್ನೂ 2.5 ವರ್ಷನಾದ್ರು ಅಭಿವೃದ್ಧಿಗೋಸ್ಕರನಾದ್ರು ಕಾಂಗ್ರೆಸ್ ಪಕ್ಷನ ಇನ್ನೂ ಗಟ್ಟಿತನ ಮಾಡೋಕ್ಕೋಸ್ಕರನಾದ್ರೂ ನಮ್ಮ DK ಶಿವಕುಮಾರ್ನ ಮುಖ್ಯಮಂತ್ರಿ ಮಾಡೋದ್ರಲ್ಲಿ ಎರಡನೇ ಮಾತಿಲ್ಲ ಸರ್, ಮಾಡಲೇಬೇಕು. ಸಿದ್ದರಾಮಯ್ಯನವ್ರಿಗೆ ಬೆಂಬಲಿಗರು ಜಾಸ್ತಿ ಇದ್ದಾರೆ, ಹಾಗಾಗಿ ಎಲ್ಲ ಒಂದು ಕಡೆ ಹಿನ್ನಡೆ ಆಗ್ತಾ ಇದೆ ಅನ್ನೋ ಮಾತು. ಆಮೇಲೆ ಸಿದ್ದರಾಮಯ್ಯನವ್ರಿಗೆ ಬೆಂಬಲ ಐತೇನ ತಕ್ಷಣವೇ ಅವ್ರಿಗೆ ಕೊಡಬೇಕು ಅನ್ನೋದಲ್ಲ, ದುಡ್ದಿರೋರು ಕೊಡಬೇಕು. ಬೆಂಬಲ ಇಲ್ಲ ಅಂತಂದ್ರು ಈಗ ಆಯಿತು, ಈ DK ಶಿವಕುಮಾರ್ ಒಬ್ಬರೇ ಇಲ್ಲ ಅಂತಂದಿದ್ರೆ ಕಾಂಗ್ರೆಸ್ ಪಕ್ಷನೇ ಇರ್ತಿರ್ಲಿಲ್ವಲ್ಲ. ಆವಾಗ ಸಿದ್ದರಾಮಯ್ಯನವ್ರು ಎಲ್ಲಿ ಮುಖ್ಯಮಂತ್ರಿ ಆಗ್ತಿದ್ರು? ಆವಾಗ ಎಲ್ಲ ಕಾಂಗ್ರೆಸ್ ಪಕ್ಷನ ಉಲ್ಟಂ ಪಲ್ಟಂ ಮಾಡಿ BJP ಸರ್ಕಾರ ಇನ್ನೊಂದು ಸಾರಿ ಬಂದುಬಿಡೋದಲ್ಲ. ಆವಾಗ ಸಿದ್ದರಾಮಯ್ಯನವ್ರು ಯಾವಾಗ ಎಲ್ಲಿ ಮುಖ್ಯಮಂತ್ರಿ ಆಗ್ತಿದ್ರು? ಹಂಗಾಗಿ ಇವರು ಕಷ್ಟಪಟ್ಟು ಮಾಡವ್ರೆ, ಉಳಿಸವ್ರೆ, ಪಕ್ಷನ ಬೆಳೆಸವ್ರೆ. ಆ ಕೃತಜ್ಞತೆಗೋಸ್ಕರನಾದರೂ ಸೋನಿಯಾ ಗಾಂಧಿನೋ, ರಾಹುಲ್ ಗಾಂಧಿನೋ, ಸಿದ್ದರಾಮಯ್ಯನವರು, ಮಲ್ಲಿಕಾರ್ಜುನ ಖರ್ಗೆನೋ ಇಷ್ಟು ಜನನು ಸೇರಿ ನಮ್ಮ DK ಶಿವಕುಮಾರ್ಗೆ 2.5 ವರ್ಷನಾದರೂ ಮುಖ್ಯಮಂತ್ರಿ ಕೊಟ್ಟರೆ ಆ ಪಕ್ಷಕ್ಕೆ ಅವ್ರು ದುಡ್ದಿರೋದಕ್ಕೆ ಒಂದು ಬೆಲೆ ಸಿಗುತ್ತೆ ಸರ್. DK ಶಿ ಅವ್ರ ಶ್ರಮದ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಅರಿವು ಇಲ್ವಾ ಸರ್? ಸರ್, ಅರಿವು ಇರ್ತದೆ, ಇಲ್ಲ ಅಂತಲ್ಲ, ಅವ್ರಿಗೆಲ್ಲ ಗೊತ್ತಿರ್ತದೆ. ಯಾಕೆ ಅಂತಂದರೆ ನ್ಯಾಷನಾಲಿಟಿ ಅವರು DK ಶಿವಕುಮಾರ್ದು ಏನು ಅಂತ ಎಲ್ಲ ಲೀಡ್ರ್ಗಳಿಗೂ ಗೊತ್ತಿರ್ತದೆ. ಕಾರಣ ಏನೋ ಗೊತ್ತಿಲ್ಲ, ಅವ್ರಿಗೆ ಕೊಡೋಕ್ಕೆ ತಾರತಮ್ಯ ಮಾಡ್ತಾವ್ರೆ, ಅದರಲ್ಲಿ ಎರಡೇ ಮಾತಿಲ್ಲ. ನಮ್ಮ ಶಿವಕುಮಾರ್ ಕೊಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಸರ್, ಕೊಡಲೇಬೇಕು. ಅವರು ಮುಖ್ಯಮಂತ್ರಿ ಆದರೆ ನಮ್ಮ ಪಕ್ಷ ಇನ್ನೂ ಗಟ್ಟಿತಾನೆ, ಕಾಂಗ್ರೆಸ್ ಪಕ್ಷ ಇನ್ನೂ ಗಟ್ಟಿಯಾಗಿರ್ತದೆ, ಎಲ್ಲ ಡೆವಲಪ್ಮೆಂಟ್ ಆಯ್ತದೆ. ಅವ್ರು ಕೊಡೋದ್ರಲ್ಲಿ ಅರ್ಥ ಇದೆ ಸರ್, ಕೊಡಬೇಕು ಅಷ್ಟೇ ಸರ್. ನಮಗೆ ಆಸೆ ಇರೋದು ಅಷ್ಟೇ. ನಮ್ಮ ಸಾಹೇಬ್ರು ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ದುಡಿದವ್ರೆ, ಮತ್ತು ಕರ್ನಾಟಕದಲ್ಲಿ ಕೆಲವೊಂದು ಯೋಜನೆಗಳೆಲ್ಲ ತಂದವ್ರೆ. ಒಳ್ಳೆ ಬಡವ್ರಿಗೆ, ಕೆಳವರ್ಗದವ್ರಿಗೆಲ್ಲ ಒಳ್ಳೊಳ್ಳೆ ಯೋಜನೆಗಳು ತಂದವ್ರೆ, ಮತ್ತು ಮುಂದಕ್ಕೂ ಪಕ್ಷಕ್ಕೆ ಚೆನ್ನಾಗಿ ದುಡ್ಕೊಂಡು ಹೋಗ್ತಾರೆ. ಅದರಿಂದ ಅವ್ರು ಕೊಟ್ಟರೆ ನಮ್ಗೆ ಒಳ್ಳೇದು ಅನಿಸುತ್ತೆ ಸರ್. ಎಲ್ಲ ಒಂದು ಕಡೆ ನೋವು ಇದ್ದರೂ ಕೂಡ ಅದನ್ನು ಓಪನ್ ಆಗಿ ಹೇಳ್ಕೊಳ್ತಾ ಇಲ್ಲ, ತೋರಿಸ್ಕೊಳ್ತಾ ಇಲ್ಲ ಅಂತ ಅನಿಸ್ತಿದೆ ಸರ್ DK ಶಿ ಅವ್ರಿಗೆ. ಹೌದು ಸರ್, ನೋವಿರ್ತದೆ. ಸಾಮಾನ್ಯ ಜನ ಆಗಿದ್ದಿದ್ರೆ, ಸಾಮಾನ್ಯರಾಗಿದ್ದಿದ್ರೆ ನಮ್ಮ ನೋವು ಹಿಂಗೆ ಅಂದ್ಬಿಟ್ಟು ಅಳಲು ತೋಡ್ಕೊಂಡು ಯಾರಿಗೂ ಹೇಳ್ಕೊಬಿಡ್ಬೋದಿತ್ತು. ಅವ್ರು ಹೇಳ್ಕೊಳ್ಳೋ ಸ್ಥಿತಿಲಿಲ್ಲ. ಅವರು ಕಾರ್ಯದಕ್ಷತೆನ ನೋಡಿ ಇವರೇ ಅರ್ಥ ಮಾಡಿಕೊಂಡು ಕೊಡಬೇಕು ಸರ್. ಪಾಪ ಅವರು ಏನು ಹೇಳೋ ಸ್ಥಿತಿಲಿಲ್ಲ. ಪಕ್ಷಕ್ಕಾಗಿ ದುಡಿತಾವ್ರೆ, ಇನ್ನೂ ದುಡಿದವ್ರೆ, ಪಕ್ಷನ ಉಳಿಸವ್ರೆ, ಗಟ್ಟಿತನ ಮಾಡವ್ರೆ. ಈಗ ನಮ್ಮ ಇದರಲ್ಲಿ ನಮ್ಮ ಇಂಡಿಯಾದಲ್ಲಿ, ಭಾರತ ದೇಶದಲ್ಲಿ ಆ್ಯಕ್ಚುಲಿ ಕರ್ನಾಟಕ ಯಾವೊಂದೆರಡು ಕಾಂಗ್ರೆಸ್ ಬಿಟ್ಟರೆ ಬಾಕಿ ಇವೆಲ್ಲ ಇದೇ ಬಂದಿರೋದು. ಇವೆಲ್ಲ ಇಲ್ಲಿ ಉಳ್ಕೋಬೇಕು ಅಂತಂದರೆ ಇಂಥ ಸ್ಟ್ರಾಂಗ್ ಲೀಡರ್ಗಳು ಇದ್ದೊತ್ತಿಗೆ ಮಾತ್ರ ಉಳಿದಿರೋದು, ಇಲ್ಲಾಂದ್ರೆ ಇವು ಉಳಿತಿರ್ಲಿಲ್ಲ. ಅದನ್ನು ಗಮನದಲ್ಲಿ ಇಟ್ಕೊಂಡು ನಮ್ಮ ಶಿವಕುಮಾರ್ ಅವ್ರಿಗೆ ಅವರು 2.5 ವರ್ಷ ಕೊಡಲೇಬೇಕು ಸರ್. ಕುಮಾರಸ್ವಾಮಿ ಅವರು CM ಆದಾಗ ಬೈ ಎಲೆಕ್ಷನ್ ಸಿದ್ದರಾಮಯ್ಯನ ಗೆಲ್ಲಿಸ್ಕೊ ಬಂದಿದ್ದೆ DK ಶಿವಕುಮಾರ್ ಅವರು. 265 ಚಾಮುಂಡಿ ಕ್ಷೇತ್ರದಲ್ಲಿ ಗೆಲ್ಲಿಸ್ಕೊ ಬಂದಿದ್ದು DK ಶಿವಕುಮಾರ್. ಮಧ್ಯರಾತ್ರದಲ್ಲಿ ಸಿದ್ದರಾಮಯ್ಯ ಎಬ್ಬರಿಸ್ಬಿಟ್ಟು ಪೂಜೆ ಮಾಡ್ಬೇಕು DK ಶಿವಕುಮಾರ್ಗೆ. DK ಶಿವಕುಮಾರ್ ಸಿದ್ಧಾಂತ ಮನ್ಸ, ಅವನ ಮನಸ್ಸಲ್ಲಿ ಏನಿಲ್ಲ. ಹಲಸಿನಳ್ಳಿ ನೋಡಿ ಮುಳ್ಳಿದೆ, ಆದರೆ ಒಳಗಡೆ ಸಿಹಿ ಜಾಸ್ತಿ ಇರ್ತದೆ. ಆ ಥರ DK ಶಿವಕುಮಾರ್ ಮನಸ್ಸು ಶುದ್ಧವಾದ ಮನಸ್ಸು. DK ಶಿವಕುಮಾರ್ ಇದಲ್ಲ, ಇಡೀ ರಾಜ್ಯ ತಿರುಗಿ ಪಾರ್ಟಿಗೋಸ್ಕರ ತ್ಯಾಗ ಮಾಡಿದ್ದಾರೆ, ಬಲಿದಾನ ಮಾಡಿದ್ದಾರೆ. ಅವ್ರ ಒಳಗಡೆ ಕಾಂಪ್ರಮೈಸ್ ಏನಾಗಿದೆ ನಮಗೆ ಗೊತ್ತಿಲ್ಲ ಹೈಕಮಾಂಡ್ ಮಟ್ಟದಲ್ಲಿ. ಆದರೆ ಅವರು ನ್ಯಾಯಯುತದಲ್ಲಿ DK ಶಿವಕುಮಾರ್ ಅವ್ರಿಗೆ ಬಿಟ್ಕೊಡ್ಬೇಕು. ಯಾಕಂತ ಹೇಳಿದ್ರೆ DK ಶಿವಕುಮಾರ್ ಅವರು ನಿಷ್ಠಾವಂತ ಸಿಪಾಯಿ,
ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಏನು ಹೇಳಿದ್ರೆ ಸೋನಿಯಾ ಗಾಂಧಿ ಅವರು ಖರ್ಗೆ ಅವರು ಏನು ಹೇಳ್ತಾವ್ರೆ ಅದನ್ನ ಇಷ್ಟ ಅಂತ ನಡ್ಕೊಂಡು ಹೋಗ್ತಾ ಇದ್ದಾರೆ. ಅವರು ಎಲ್ಲೂ ಬೆಳ್ಳಿ ತೋರಿಸಿಲ್ಲ. ಇಡೀ ರಾಮನಗರ ಜಿಲ್ಲೆ ವಾಶ್ಔಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರು. JDS ಇಲ್ಲಿದ್ದು ಡಿ ಕೆ ಶಿವಕುಮಾರ್ ಅವರು ಕೆಲಸ ಪಟ್ಟು ಕಷ್ಟಪಟ್ಟು ಸರ್ಕಾರ ತೊಗೊಬಂದಿದ್ದಾರೆ. ಬೆಂಗಳೂರು ದಕ್ಷಿಣದಲ್ಲಿ ಏನಾದರೂ ಸರ್ಕಾರ ತೊಗೊಬಂದ್ರೆ ಡಿ ಕೆ ಶಿವಕುಮಾರ್ ಅವರು. ಸಿದ್ದರಾಮಯ್ಯ ಅವರು ಕೂತಿದ್ದಾರೆ, ಒಳ್ಳೆಯವರು ಪಾಪ, ಅವ್ರ ಬಗ್ಗೆ ನಮಗೇನಿಲ್ಲ, ಹಿರಿಕರು ಅವರು. ಆದರೆ ಅವ್ರು ಅರ್ಥ ಮಾಡ್ಕೊಂಡು ತನ್ನ ಸ್ಥಾನನ ಬಿಟ್ಕೊಡ್ಬೇಕು. ಡಿ ಕೆ ಶಿವಕುಮಾರ್ ಗುಡ್ ಮೆನ್, ಅವರು ಯಾವತ್ತೂ ಮನಸ್ಸಿಂದ ಹೇಳಲ್ಲ, ಏನಿದ್ರು ಒಳಗಡೆನೇ ನುಂಗೋತಾರೆ. ಅವ್ರಿಗೆ BJP ಅವ್ರು ತಿಹಾರ್ ಜೈಲ್ಗೆ ಹಾಕಿದ್ರು ಅವಯ್ಯ ಮನ್ಸು ಬೀಚ್ ಹೇಳಿಲ್ಲ, ತನ್ನ ನೋವು ತಾನೇ ಕುಡ್ಕೊಂಡ, ಜೈಲಲ್ಲಿದ್ದ. ಆದರೆ ಯಾವತ್ತೂ ಅವರು ಪಕ್ಷಕ್ಕೆ ದ್ರೋಹ ಮಾಡಲಿಲ್ಲ. ನಿಷ್ಠು ಅಂತ ರಾಜ್ಯಸಭಾ ಸದಸ್ಯರು ಅಹಮದ್ ಪಟೇಲ್ಗೆ ಕೆಲಸಕ್ಕೋಸ್ಕರ BJP ಅವರು ಅವ್ರ ಮುಂದೆ ಮಾಡಿದ್ದು. ಡಿ ಕೆ ಶಿವಕುಮಾರ್ ಒಳ್ಳೆ ವ್ಯಕ್ತಿ. ಡಿ ಕೆ ಶಿವಕುಮಾರ್ ಅವ್ರು ಪಕ್ಷಕ್ಕೋಸ್ಕರ ಇವತ್ತಷ್ಟೇ ಹೈಕಮಾಂಡ್ ಕೂತ್ಕೊಂಡು ಅದು ಬಿಟ್ಬಿಡು ಅಂದರೆ ಬಿಟ್ಬಿಡ್ತಾರೆ ಅವರು. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. CM ಆಗಬೇಕಂತ ಏನಿಲ್ಲ, ಅವರು ಎಲ್ಲ ಸ್ಥಾನ ಅನುಭವಿಸ್ಬಿಟ್ಟಿದ್ದಾರೆ. ಆದರೆ ಇವಾಗ ಉಳಿದಿರೋದು ಏನಂತ ಹೇಳಿದ್ರೆ ಒಳ್ಳೆ ಕೆಲಸ ಮಾಡಿದ್ದಾರೆ. ಕೆಲಸ ಮಾಡಿ ಅದು ಪ್ರತಿಫಲ ಸಿಗ್ಬೇಕು ತಾನೆ. ಆ ಪ್ರತಿಫಲ ಅವ್ರು ಕೊಡಬೇಕು. ಒಂದು ಸಾವಿರಾರು ಜನ ಹೇಳಿದ್ರು, ಅವ್ರು ಹೇಳಿದ್ರು, ಇವ್ರು ಹೇಳಿದ, ಅವ್ರು ತನ್ನ ಮನಸ್ಸಿಂದ ಒಪ್ಪಿ ಕೊಡಬೇಕು. ಡಿ ಕೆ ಶಿವಕುಮಾರ್ಗೆ ಅವರು ಜ್ಞಾಪಿಸ್ಕೋಬೇಕು ಮಧ್ಯರಾತ್ರಿಯಲ್ಲಿ. ಯಾಕಂದರೆ ಸಿದ್ದರಾಮಯ್ಯ ಹೊತ್ತು ಬಾಳ್ಬೇಕಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ 2006 ಬೈ ಎಲೆಕ್ಷನಲ್ಲಿ ಗೆಲ್ಲಿಸ್ಕೊಬಂದ್ರಲ್ಲ, ಅದಕ್ಕೋಸ್ಕರ ಸಿದ್ದರಾಮಯ್ಯ ಹೊತ್ತು ಬದುಕಿರೋದು. ಇಲ್ಲಾಂದರೆ ಅವತ್ತು ಸಿದ್ದರಾಮಯ್ಯ ಔಟ್ ಆಗಿದ್ರೆ ದೇವೇಗೌಡರ ಫ್ಯಾಮಿಲಿ ಕುಟುಂಬ ಮಲಗಿಸ್ಬಿಡ್ತಾಯಿದ್ರು. ಸಿದ್ದರಾಮಯ್ಯ ಹೆಸರೇ ಇರ್ತಾ ಇರಲಿಲ್ಲ. ಡಿ ಕೆ ಶಿವಕುಮಾರ್ ಅವ್ರಿಗೆ ಎಷ್ಟು ಜ್ಞಾಪಿಸ್ಕೊಂಡ್ರು ಅವ್ರು ಕಡಿಮೆ. ನಾವು ಇಷ್ಟೇ ವಿನಂತಿ ಮಾಡೋದು ಸಿದ್ದರಾಮಯ್ಯ ಅವ್ರಿಗೆ, ನೀವು ಒಳ್ಳೆ ಅನುಭವಿಸ್ತಿದ್ದೀರ, ಹಿರಿಕರಿದ್ದೀರ, ಇನ್ನೂ ನಿಮಗೆ ದೇವ್ರ ಶಕ್ತಿ ಕೊಡಲಿ. ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಏನು ಮಾತುಕತೆ ಆಗಿದೆ ನಿಮ್ಮ ಒಳಗಡೆ ಅದು ಬಿಟ್ಕೊಡ್ಬೇಕು ಅಷ್ಟೇ ಸರ್. ನಮ್ಮದು JDS ಅಲ್ಲಿ ಇದ್ದಂಥವ್ರನ್ನ ಕಾಂಗ್ರೆಸ್ಸಿಗೆ ಕರ್ಕೊಂಡು ಬಂದರು. ಇವತ್ತು ನೆಕ್ಸ್ಟ್ ಎಲೆಕ್ಷನಲ್ಲಿ ಕಾಂಗ್ರೆಸ್ಸು ಕೂಡ ಎಲ್ಲೋ ಅವನತಿ ಹೊಂದಲಿಕ್ಕೆ ಇದೇ ಸಿದ್ದರಾಮಯ್ಯ ಕಾರಣ ಆಗ್ಬಿಡ್ತಾರ ಅಂತ ಅಧಿಕಾರ ಹೇಳೋಕ್ಕಾಗಲ್ಲ. ಜನರು ಬಾಯಿದಲ್ಲಿ ಹೆಂಗೆ ಬರ್ತದಂತ ಅದು ನಾವು ಮನಸ್ಸು ಅರ್ಥ ಮಾಡ್ಕೋಕ್ಕಾಗಲ್ಲ. ಆದರೆ ಸಿದ್ದರಾಮಯ್ಯ ಅವ್ರು ಅರ್ಥ ಮಾಡ್ಕೊಂಡು ಬಿಟ್ಕೊಡ್ಬೇಕು. ಮುಂದೇನು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದೇ ಬರ್ತದೆ. 2028 ಡಿ ಕೆ ಶಿವಕುಮಾರ್ ಸರ್ಕಾರ ತಗೊಬರ್ತಾರೆ. ನಮ್ಮ ಡಿ ಕೆ ಸುರೇಶ್ ಸಾಹೇಬರು ಇವರೆಲ್ಲ ದುಡಿತಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಹಗ್ಲು ರಾತ್ರಿ ಮಲಗಲ್ಲ ಅವರು. ಮಧ್ಯರಾತ್ರಿ ಆಗಲಿ ದುಡಿತಾರೆ. ಮಳೆ ಬೆಳೆ ಏನು ನೋಡಲ್ಲ ಅವರು. ಗಾಳಿ ಬೆಳೆಗೆ ಏನು ನೋಡಲ್ಲ. ಒಳ್ಳೆ ದುಡಿತಾರೆ. ಒಳ್ಳೆ ಹಾರ್ಡ್ ವರ್ಕರ್ ಅವರು ಎಲ್ಲರೂ. ಅಂಥವ್ರಿಗೆ ಸ್ಥಾನಮಾನ ಕೊಡಬೇಕು. ಇದೇ ಮೊದಲೇನಲ್ಲ CM ಆಗಿರೋದು ಸಿದ್ದರಾಮಯ್ಯನವರು. ಆದರೂ ಕೂಡ ಈ ಥರದ ಅಧಿಕಾರದ ಸರ್ ಏನಂದ್ರೆ ಆ ಚೇರ್ ಆ ಥರ ಇದೆ. ಒಂದು ಸರಿ ಆ ರುಚಿ ಸಿಕ್ಬಿಟ್ರೆ ಆ ರುಚಿ ಬಿಟ್ಕೊಡೋಕ್ಕಾಗಲ್ಲ ಯಾರು ಅಷ್ಟೇ. ಆದರೆ ಅವ್ರು ಅರ್ಥ ಮಾಡ್ಕೋಬೇಕು, ಶಾಶ್ವತ ಅಲ್ಲ ಅದು. ನಾನು ಇವತ್ತಿರೋದ್ರೆ ಮುಗೀತು, ಬದುಕಿದ್ರೆ ನನ್ನ ಉಸಿರಾಟ. ನಾನು ಬಿಟ್ಕೊಟ್ರೆ ನಾಳೆ ದೇವ್ರು ಅವ್ರಿಗೆ ಒಳ್ಳೆ ಸ್ಥಾನ ಕೊಡ್ತಾನೆ. ಅವ್ರಿಗೆ ದೇವ್ರ ಕೇಂದ್ರದಲ್ಲಿ ಅಧಿಕಾರನೂ ಕೊಡ್ಬೋದು. ಇದು ಚಿಕ್ಕ ಸ್ಥಾನ ನಮ್ಮ ರಾಜ್ಯದ್ದು. ನೆಕ್ಸ್ಟ್ ಕಾಂಗ್ರೆಸ್ ಅಧಿಕಾರ ಬಂದರೆ ಕೇಂದ್ರದಲ್ಲಿ ಅವ್ರು ಹೋಗ್ಬಿಟ್ಟು ಅಧಿಕಾರ ಮಾಡ್ಬೋದು. ಇದು ಒಳ್ಳೆ ಮನಸ್ಸಿಂದ ಅವ್ರು ಬಿಟ್ಕೊಟ್ರೆ ಎಲ್ಲರೂ ಮನಸ್ಸಲ್ಲಿ ಚೆನ್ನಾಗಿ ಬರ್ತಾರೆ ಅವರು. ಸಿದ್ದರಾಮಯ್ಯ ಅವ್ರ ಈ ಥರ ಬಿಟ್ಕೊಟ್ರು ಅಂತ ಯಾರ ಮಾತು ಕೇಳೋಂಗೆ ಅವಶ್ಯಕತೆ ಇಲ್ಲ. ಅವ್ರೇನು ಹೈಕಮಾಂಡ್ ಜೊತೆ ಒಪ್ಪಂದ ಮಾಡ್ಕೊಂಡಿದ್ದಾರೆ ಆ ಥರ ಪ್ರಕಾರ ಅವರು ತನ್ನ ಸ್ಥಾನನ ಬಿಟ್ಕೊಡ್ಬೇಕು. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಷ್ಟೇ ನಮ್ಮ ಆಸೆ ಸರ್. ಸರ್ DKಶಿ CM ಆಗಬೇಕಾ ಬೇಡವಾ ಅನ್ನೋ ದೊಡ್ಡ ಮಟ್ಟದ ಚರ್ಚೆ ನಡೀತಾ ಇದೆ. ನೀವು ನಿಮ್ಮ ಬೆಂಬಲ ಏನು? ಆಗಬೇಕು. ನಮ್ಮೂರವರು ಒಂದು ಸಮಸ್ಯೆ ಏನು ಹೇಳ್ತೀನಿ ಅಂದರೆ, ನಮಗೆ ಕಾಂಗ್ರೆಸ್ಗೆ ವಲಸೆ ನಾಯಕರು ಬಂದು ಕಾಂಗ್ರೆಸ್ ಪಕ್ಷನ ಹಾಳು ಮಾಡಿಬಿಟ್ಟು ಇವತ್ತು ನಾವು ಭಿಕ್ಷೆ ಬೇಡಂಗೆ ಆಗೈತೆ. ದಳದಿಂದ ಬಂದಂಥ ನಾಯಕರು ಬಂದು ಕಾಂಗ್ರೆಸ್ ಪಕ್ಷನ ಹಾಳು ಮಾಡಿದ್ರು. ಇವತ್ತು ಮೂಲ ಕಾಂಗ್ರೆಸ್ ಹಾಳಾಯ್ತವ್ರೆ ಅಂದರೆ ಜನತಾ ದಳದಿಂದ ಬಂದವರಲ್ಲ, ಆ ನಾಯಕರಿಂದನೇ ಕಾಂಗ್ರೆಸ್ ಪಕ್ಷ ಹಾಳಾಯ್ತೈತೆ. ಸರಿನಾ ತಪ್ಪ? ಸರಿ ಅಂತ ನಿಮ್ಮ ಸರಿನೇ ತಪ್ಪೇನಲ್ಲ, ಕರೆಕ್ಟಾಗಿ ನೀವು ಕೇಳ್ತಾ ಇರೋದು. ದಳದಿಂದ ಬಂದಿರಲ್ಲ ನಾಯಕರು, ಆ ನಾಯಕರು ಬಂದೇ ಕಾಂಗ್ರೆಸ್ ಪಕ್ಷನ ಹಾಳು ಮಾಡಿದ್ದು. ಇವತ್ತು ಆಡಳಿತ ಮಾಡ್ತಾ ಇರೋರು ಅವರೇನೆ. ಮೂಲ ಕಾಂಗ್ರೆಸ್ ಅವ್ರು ಆಡಳಿತ ಮಾಡ್ತಾ ಇಲ್ಲ, ವಲಸೆ ನಾಯಕರು ಬಂದವರಲ್ಲ ಅವ್ರು ಆಡಳಿತ ಮಾಡ್ತಾ ಇರೋದು. DK ಶಿವಕುಮಾರ್ ಅವ್ರು ಸರಿಯಾಗಿ ಕೇಳ್ತಾ ಇಲ್ವಾ ಅಥವಾ ಸಿದ್ದರಾಮಯ್ಯ ಅವ್ರು ಬಿಟ್ಕೊಡ್ತಾ ಇಲ್ವಾ? ಏನು ಸಿದ್ದರಾಮಯ್ಯ ಅವ್ರು ಬಿಟ್ಕೊಡ್ತಾ ಇಲ್ಲ, ಇವ್ರು ಕೇಳ್ತಾವ್ರೆ. 2.5 ವರ್ಷ ಇವ್ರಿಗೆ ಕೊಡಬೇಕಾಗಿತ್ತು, ಕೊಡ್ತೀನಿ ಅಂತ ಹೇಳಿದರು, ಕೊಡ್ತಾ ಇಲ್ಲ ಇವರು. 5 ವರ್ಷನ ನಾನೇ CM ಅಂತ ಅವ್ರು ಗಂಟಾ ಘೋಷಣೆ ಹೇಳ್ಕೊತಾವ್ರೆ. ಕಷ್ಟಪಟ್ಟಿರೋರು ಯಾರೋ, ಈಗ ಅನುಭವಿಸ್ತಾ ಇರೋರು ಯಾರೋ. ಆವತ್ತು ಮೈಸೂರಲ್ಲಿ ಸೋತೈತದನ್ನ ಕರ್ಕೊಬಂದು ಗೆಲ್ಸಿ ಕರ್ಕೊಬಂದು ಇವತ್ತು ಇವರೇ ಕಷ್ಟ ಬೀಳೋಂಗೆ ಆಗೈತೆ. ಕಷ್ಟಪಟ್ಟು ಅಡುಗೆಗೆಲ್ಲ ಡಿಮಾಂಡ್ ಮಡಗಿರ್ತಾರೆ. ಅಡುಗೆ ಆದ್ಮೇಲೆ ತಿಂತಾ ಇರೋದು ಅವರು, ಇವರೆಲ್ಲ ತಿಂತಾ ಇಲ್ಲ. ಪಕ್ಷ ಶೂನ್ಯಕ್ಕೆ ಹೋಗಿದ್ದಾಗ ಪಕ್ಷ ಬೆಳೆಸ್ತವ್ರು ಇವರು. ಇವತ್ತು ಅನುಭವಿಸ್ತಾ ಇರೋರು ದಳದಿಂದ ಬಂದವ್ರು ನೋಡಿ, ವಲಸೆ ನಾಯಕರು. ಆ ವಲಸೆ ನಾಯಕರು ಇವತ್ತು ಅನುಭವಿಸ್ತಾ ಇರೋರು. ಕಾಂಗ್ರೆಸ್ ಆಡಳಿತನ ಅಧಿಕಾರನ ಅನುಭವಿಸ್ತಾ ಇರೋರು ದಳದಿಂದ ಬಂದವ್ರು ನೋಡಿ, ವಲಸೆ ನಾಯಕರು ಅವರೇ ಅನುಭವಿಸ್ತಾ ಇರೋರು. ಪಕ್ಷದಲ್ಲಿ ಯಾಕೆ ಸರ್ DKಶಿ ಬೆಂಬಲಿಗರದ್ದು ಒಂದು ದೊಡ್ಡ ಬಣ ಇಲ್ವಾ? ಹಾಗಾದ್ರೆ ಸಿದ್ದರಾಮಯ್ಯನವ್ರ ಬಣನೇ ದೊಡ್ಡದಾಗಿದೆ. ಅವರು ಎಲ್ಲರೂ ಕೂಡ ಬೆಂಬಲಿಗರು ಗಟ್ಟಿಯಾಗಿ ನಿಂತ್ಕೊಂಡು ಇವ್ರು ಏನೋ ಅಹಿಂದ ಅಂತ ಮಾಡ್ಕೊಂಡವ್ರೆ, ಅವರೆಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ತಾವ್ರೆ. ಶಿವಕುಮಾರ್ಗೂ ಬರ್ತಾರೆ,
ಆಯ್ತದೆ ಸಿ ಎಮ್ ಆಯ್ತಾರೆ ಕೊಟ್ಬೇಕು. ನಮ್ಮ ತಾಲೂಕು ನಮ್ಮ ಜಿಲ್ಲೆ ಇಂಪ್ರೂವ್ ಆಗಬೇಕಂದ್ರೆ ಏನೂ ಬಿಟ್ಕೊಡ್ತಾ ಇಲ್ಲ ಅವ್ರಿಗೆ. ಎಲ್ಲ ಲಾಕ್ ಮಾಡಿ ಇಟ್ಕೊಂಡವ್ರೆ, ಆಟ ಆಡೋಕ್ಕೆ ಬಿಡ್ತಾ ಇಲ್ಲ. ಅವರು ಎಲ್ಲ ಬಲೆ ಬಿಟ್ಟವ್ರೆ, ಆದರೆ ಆಡೋಕ್ಕೆ ಚಾನ್ಸ್ ಕೊಡ್ತಾ ಇಲ್ಲ. ಅದು ಇಲ್ಲಿ ಮೇನ್ ಪಾಯಿಂಟ್ ಇರೋದು. ಒಂದು ಚಾನ್ಸ್ ಕೊಟ್ಟರೆ ಗೆಲ್ತಾ ಇದ್ದಿದ್ರೆ ಇವತ್ತು ಸಿದ್ದರಾಮಯ್ಯನವರು ಸಿ ಎಮ್ ಆಯ್ತಾ ಇರಲಿಲ್ಲ. ಗೆಲ್ಸಿ ಕರ್ಕೊಬಂದು ಇವತ್ತು ಅವರೇ ಅಧಿಕಾರ ಕೊಡಿ ಅನ್ನೋ ಬೇಡ ಮಟ್ಟಕ್ಕೆ ಆಗೈತೆ. ಆ ಥರ CM ಸ್ಥಾನಮಾನ ಸಿಗದೆ ಹೋದರೆ ನಿಮ್ಮ ಏನಾದ್ರು ಕೋಪ ಹತಾಶೆ ಏನಿದೆ? ನಮ್ಮದು ಶಿವಕುಮಾರ್ ಏನು ನಿರ್ಧಾರ ತಗೋತಾರೆ ಅದಕ್ಕೆ ನಮಗೆ ಯಾವಾಗೂ ನಮ್ಮ ಬೆಂಬಲ ಇರ್ತದೆ. ಅವ್ರು ಯಾವ ಪಕ್ಷಕ್ಕಾರ ಹೋಗಲಿ, ಏನಾರ ಮಾಡಲಿ, ಪಕ್ಷದಲ್ಲಿ ಇರಲಿ ಇಲ್ಲದೇ ಇರಲಿ, ಏನೇ ಮಾಡಿದ್ರು ನಮ್ಮ ತಾಲೂಕು ಜನ ಅವ್ರಿಗೆ ಬೆಂಬಲ ಇದ್ದೇ ಇರ್ತದೆ. ಪೂರ್ಣ ಬೆಂಬಲ. ಕೊಟ್ಟರು ಇರ್ತಾರೆ, ಕೊಡದೇ ಇದ್ರು ಮಾಡ್ತಾರೆ. ಮಾಡಲೇಬೇಕು ಅನ್ನೋದು ಮಾಡ್ತಾರೆ. ಅವ್ರೇನು ಅವ್ರ ಚಾನ್ಸೇ ಇಲ್ಲ, ಇರುವುದೇ ಬೇಡ್ದು ಅಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ. ನಮ್ಮ ಸಾಹೇಬ್ರಿಗೆ CM ಪಟ್ಟ ಕೊಡಲಿಲ್ಲ ಅಂದರೆ ಆ ಪಕ್ಷದಲ್ಲಿ ಇರುವುದೇ ಸರಿಯಿಲ್ಲ. ಬಿಜೆಪಿಗೆ ಬರೋ ವಿಚಾರವಾಗಿ ನಿಮ್ಮ ಬೆಂಬಲ? ಬಿಜೆಪಿಗೆ ಅಂತ ನಾವು ಹೇಳಲ್ಲ, ಆ ಪಕ್ಷದಲ್ಲಿ ಯಾವ ಪಕ್ಷಕ್ಕೂ ಹೋಗ್ಬೋದು, ಎಲ್ಲಿ ಬೇಕಾದ್ರೂ ಒಂದು ಪಕ್ಷನೇ ಕಟ್ಬೋದು. ಅವರು ನಮ್ಮ ಸಾಹೇಬರು ಪಕ್ಷ ಕಟ್ಟುವಷ್ಟು ಒಂದು ಕೆಪಾಸಿಟಿ ಇದೆ, ಧೈರ್ಯ ಇದೆ, ತಾಕತ್ತದ ಅವ್ರಿಗೆ. ನಮ್ಮ ಸಾಹೇಬ್ರಿಗೆ ಯಾಕೆಂದರೆ ಇವತ್ತು ಕಾಂಗ್ರೆಸ್ ಪಕ್ಷ ಬೆಳಿಬೇಕಾದ್ರೆ ನಮ್ಮ ಸಾಹೇಬ್ರೆ. ಇವತ್ತು ಇವ್ರ ಥರ ಗಟ್ಟಿಯಾಗೆ ಬಂಡಿಯಾಗೆ ಯಾರೂ ಇಲ್ಲ. ಇವ್ರ ಮುಂದೆ ಏನು ಮಾಡೋಕ್ಕಾಗೋದಿಲ್ಲ. ಸಿದ್ದರಾಮಯ್ಯ ಏನು ಮಾತಿನಂತೆ 2.5 ವರ್ಷದಂತೆ ಮಾತು ಕೊಟ್ಟಿದ್ರು, ಅದೇ ಮಾತಿನಂತೆ ಉಳಿಸ್ಕೊಂಡು ಬಂದರೆ ನಮ್ಮ ಕಾಂಗ್ರೆಸ್ ಪಕ್ಷ 28ಕ್ಕೂ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇರ್ತದೆ. ಸಿದ್ದರಾಮಯ್ಯ ಏನಾರ 2.5 ವರ್ಷ ನಾನು ಕೊಡೋದೇ ಇಲ್ಲ, ನಾನೇ 5 ವರ್ಷ CM ಅಂತ ಅಂದರೆ 28ಕ್ಕೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷ ಬರುವುದಿಲ್ಲ, ಅದಂತೂ ಖಚಿತ. ನಮ್ಮ ಸಾಹೇಬರು ಕೊಟ್ಟ ಮಾತಂತ ನಡ್ಕಂದ್ರೆ 28ಕ್ಕೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷ CM ಅಧಿಕಾರದಲ್ಲಿ ಇರ್ತದೆ, ಇಲ್ಲಾಂದ್ರೆ ಇರಲ್ದು. ಎಲ್ಲ ಪಕ್ಷ ದಾಟ್ಕೊಂಡು ಬಂದಿರೋರೆ. ನಮ್ಮ ಸಾಹೇಬರು ಒಂದೇ ಪಕ್ಷದಿಂದಲೇ ಅವತ್ತಿಂದ ಇವತ್ತುವರೆಗೂ ಹೋರಾಟ ಮಾಡ್ತಾವ್ರೆ. ಕಷ್ಟ ಬರಲಿ, ಸುಖ ಬರಲಿ, ಅದು ಏನೇ ಬರಲಿ, ಎಂಥದೇ ಬಂದರೂ ಜಯಿಸ್ಕೊಬತ್ತವ್ರೆ. ಕಾಂಗ್ರೆಸ್ ಅಂದರೆ ಒಂದು ಅಭಿಮಾನ ಇಟ್ಕೊಬಿಟ್ಟವ್ರೆ ಅವರು. ಅದರಲ್ಲೇ ಒಂದು ಮನೆ ಕಟ್ಟವ್ರೆ. ಮಗನಿಗಿನ್ನ ಹೆಚ್ಚಾಗಿ ದುಡಿತಾವ್ರೆ. ಇವರು ದುಡ್ಡುಗೋಸ್ಕರನೇ ರಾಜಕೀಯ ಮಾಡ್ತಾರೆ. ಈ ಪಕ್ಷದಿಂದ JDSಗೆ ಹೋಗು, JDSಯಿಂದ BJPಗೆ ಬಾ, ದಾಟ್ಕೊ ಹೋಯ್ತಾರೆ. ಇವ್ರು ಹೋಯ್ತಾ ಇಲ್ಲ. ನಾನು ನಿಮ್ಮ ಮುಖಾಂತರ ಒಂದು ಮನವಿ ಮಾಡ್ತೀನಿ. ಮೂಲ ಕಾಂಗ್ರೆಸ್ ಅವರು ಇವಾಗ ಏನಾದರೂ ಶಿವಕುಮಾರ್ಗೆ ಬೆಂಬಲ ಕೊಡಲ್ಲ ಅಂದರೆ ಕಾಂಗ್ರೆಸ್ಸಲ್ಲಿ ನಿಜವಾಗೂ ದಳದಿಂದ ಏನು ಹೋಗವ್ರೆ ನಾಯಕರು, ಅವ್ರದ್ದೇ ಪಕ್ಷ ಆದಂಗೆ ಆಗ್ಬಿಡ್ತದೆ. ಅವ್ರದ್ದೇ ಒಂದು ಸ್ವಂತ ಪಕ್ಷ ಆದಂಗೆ ಆಗ್ತದೆ. ಕಾಂಗ್ರೆಸ್ ಪಕ್ಷ ಅಲ್ಲ, ದಳದಿಂದ ಹೋಗೋರಲ್ಲ ನಾಯಕರು, ಅವ್ರದ್ದೇ ಒಂದು ಪಕ್ಷ ಆದಂಗೆ ಆಗ್ಬಿಡ್ತದೆ. ಸರ್, DK ಅವರು CM ಆಗಬೇಕು ಅನ್ನೋ ವಿಚಾರವಾಗಿ ನಿಮ್ಮ ಅಭಿಪ್ರಾಯ ಏನಿದೆ? ಸರ್, DK ಶಿವಕುಮಾರ್ CM ಆಗಲೇಬೇಕು. ಎಲ್ಲ ಕಾರ್ಯಗಳನ್ನು ಚೆನ್ನಾಗಿ ಕನಕಪುರದಲ್ಲಿ ಮಾಡಿಸಿದ್ದಾರೆ. ಎಲ್ಲ ಕಡೆ ನಾನಂತ ನುಗ್ಗಿ ಹೋಗಿ ಜಯಿಸ್ಕೊಬತ್ತಾರೆ. ಅದು ಬೇರೆಯವ್ರ ಕೈಲಿ ಯಾರ ಕೈಲಿ ಸಾಧ್ಯ ಇಲ್ಲ. DK ಶಿವಕುಮಾರ್ ಒಬ್ಬರ ಕೈಲಿ ಸಾಧ್ಯ. ಅದು ಎಂದೆಂದಿಗೂ ಅವರು ನಮ್ಮ ಮುಖ್ಯಮಂತ್ರಿ CM ಆಗಲೇಬೇಕಂತ ನಮ್ಮ ಅನಿಸಿಕೆ ಆಗಿದೆ ಸರ್. ಸಿದ್ದರಾಮಯ್ಯನವರು ಇನ್ನೊಂದು 2.5 ವರ್ಷ ಕಂಟಿನ್ಯೂ ಆಗೋದ್ರಿಂದ ಏನು ಸಮಸ್ಯೆ ಸರ್? ಸಮಸ್ಯೆ ಅವರು ಒಪ್ಪಂದ ಆಗೋದ್ರಿಂದ 2 ವರ್ಷ ಹೇಳಿದ್ದಾರೆ. ಅದು ಬಿಟ್ಕೊಡ್ಲೇಬೇಕು ಸರ್ ಅವರು. ಇದು ಪರಿಣಾಮ ಅದು ಅವ್ರಿಗೆ ಜನಗಳ ಮಧ್ಯೆ ಅವ್ರಿಗೆ ಅಸೂಯೆ ಉಟ್ಕೊಂಡ್ಬಿಡ್ತದೆ. ಯಾಕೆ ಅಂದರೆ DK ಶಿವಕುಮಾರ್ಗೆ 2 ವರ್ಷ, ಅವ್ರಿಗೆ 2 ವರ್ಷ ಅಂತ ಅಭಿಪ್ರಾಯ ಪಟ್ಟಿದ್ದಾರೆ. ಅದರಂತೆ ಅವರು ಮಾತು ನಡೆಸ್ಕೊಡ್ಬೇಕು. ಅವ್ರಿಗೆ ಮುಂದಿನ ಎಲೆಕ್ಷನ್ ಟೈಮ್ಗೆ ಅವ್ರಿಗೆ ಒಳ್ಳೆಯದಾಗ್ತದೆ. ಈ ಸರಿ ಚುನಾವಣೆಗೆ ಅವರು ತೊಂದರೆ ಅನುಭವಿಸ್ಬೇಕಾಗ್ತದೆ. ಆಮೇಲೆ ಕೊಡದೇ ಇದ್ದರೆ ಭಾರಿ ತೊಂದರೆ ಆಗ್ತದೆ. DK ಶಿವಕುಮಾರ್ ಅವ್ರಿಗೆ ಪಕ್ಕ ಅವರು ಅನಿಸಿಕೆ ಕೊಡಲೇಬೇಕು ಅವರು CM ಪಟ್ಟಿಗೆ. DK ಅವ್ರಿಗೆ ಎಲ್ಲರೂ ಆ ಥರದ CM ಸ್ಥಾನಮಾನ ಕೊಡದೇ ಇದ್ರೆ ಮುಂದೆ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ಬರೋದು ಕಷ್ಟ ಇದೆ ಸರ್, ಕಷ್ಟ ಇದೆ. ಸರ್, ಇವರು ಏನೇ ಇದ್ರು ಸರ್, ಎಲ್ಲರಿಗೂ ಚಾಲೆಂಜ್ ಮಾಡ್ತಾರೆ. ಯಾವುದೇ ರಾಜ್ಯಕ್ಕೆ ಹೋದ್ರೆ, ಯಾವುದೇ ಇದಕ್ಕೆ ಹೋದ್ರೆ ಮುನ್ನುಗ್ಗಿ ಹೋಗಿ ಜಯಿಸ್ಕೊಬತ್ತಾರೆ. ಅಷ್ಟು ಕೆಪಾಸಿಟಿ DK ಶಿವಕುಮಾರ್ ಅವರಿಗಿದೆ. ಅದರಿಂದ ಅವ್ರಿಗೆ CM ಸ್ಥಾನ ಕೊಡಲೇಬೇಕು ಸರ್. ಸಿದ್ದರಾಮಯ್ಯನವ್ರು ನಾವು ಕೊಡೋದೇ ಇಲ್ಲ, ನಾನೇ 5 ವರ್ಷ CM ಅಂತ ಹೇಳ್ತಿದಾರಲ್ಲ ಸರ್. ಅದಕ್ಕೆ ಅವ್ರು ಹೇಳ್ಬೇಕು, ಅವರೇ ಅರ್ಥ ಮಾಡ್ಕೋಬೇಕು ಸರ್. ಅದು ಅವರಲ್ಲೇ ಬಿಟ್ಟಿದೆ, ಅವರಲ್ಲೇ ಪರಿಣಾಮ ಇದೆ. ಅವ್ರಿಗೆ DK ಶಿವಕುಮಾರ್ ಬಿಟ್ಕೊಡ್ಲೇಬೇಕು ಸರ್ ಅವರು.